ನಮಸ್ಕಾರ ಸ್ನೇಹಿತರೆ. ಪ್ರಕಾಶ್ ರಾಜ್ ಇವ್ರ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಓರ್ವ ಅತ್ಯುತ್ತಮ ನಟ, ಅದೇ ರೀತಿಯಲ್ಲಿ ಪಾರ್ಟ್ ಟೈಮ್ ರಾಜಕಾರಣಿ, ಹಾಗೇನೆ ಫುಲ್ ಟೈಮ್ ಬುದ್ಧಿಜೀವಿ. ಅಂದ್ರೆ ಇತ್ತೀಚೆಗೆ ಅವರು ಸ್ವಲ್ಪ ಬುದ್ಧಿಜೀವಿಗಳ ತರನೇ ಮಾತಾಡ್ತಾ ಇರ್ತಾರೆ. ಹಾಗಾಗಿ ಫುಲ್ ಟೈಮ್ ಬುದ್ಧಿಜೀವಿ ಅಂತ ಕೊಂಡು ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಇವರು ಸಾಮಾನ್ಯವಾಗಿ ಜನರ ಜೊತೆಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಅವರು ಉಪಯೋಗಿಸೋದು ಎಕ್ಸ್ ಖಾತೆ. ಅಂದ್ರೆ ಈ ಟ್ವೀಟ್ ಇದೆಯಲ್ಲ, ಆ ಟ್ವೀಟ್ ಮುಖಾಂತರ ಏನಾದ್ರೂ ಒಂದು ಟ್ವೀಟ್ ಮಾಡ್ತಾನೆ ಇರ್ತಾರೆ. ಆ ಮುಖಾಂತರ ಜನರ ಜೊತೆಗೆ ಸಾಮಾನ್ಯವಾಗಿ ಕನೆಕ್ಟ್ ಆಗಿರ್ತಾರೆ. ಅದೇ ರೀತಿಯಲ್ಲಿ ಇವ್ರು ಯಾವಾಗ್ಲೂ ಕೂಡ ಅಷ್ಟೇ ಮೋದಿಯನ್ನ ನೋಡಿದ್ರೆ ಇವ್ರಿಗೆ ಆಗಲ್ಲ. ಸಾಮಾನ್ಯವಾಗಿ ಮೋದಿ ವಿರುದ್ಧವಾಗಿ ಟ್ವೀಟ್ ಗಳನ್ನ ಮಾಡ್ತಾನೆ ಇರ್ತಾರೆ. ಅವರು ಯಾವುದೇ ನಿರ್ಧಾರ ಇದ್ರು ಕೂಡ ಅದನ್ನ ಪ್ರಶ್ನೆ ಮಾಡಿ ಒಂದು ಟ್ವೀಟ್ ಮಾಡ್ತಾ ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಅವ್ರದ್ದೊಂದು ಇಂಟರ್ವ್ಯೂ ನಾನು ನೋಡಿದ್ದೆ. ಆ ಇಂಟರ್ವ್ಯೂ ಅಲ್ಲಿ ಕೂಡ ಯಾರೋ ಒಂದು ಪ್ರಶ್ನೆ ಮಾಡಿರೋರ್ನ, ಈ ರೀತಿ ಯಾಕೆ ನೀವು ಯಾವಾಗ ನೋಡಿದ್ರು ಮೋದಿನ ಬೈತಾ ಇದ್ದೀರಲ್ಲ ಅಂತ ಹೇಳಿದಕ್ಕೆ, ನಾನು ಮೋದಿ ಅಂತೇಳಿ ಅಲ್ಲ, ಒಂದ್ ವೇಳೆ ಅಧಿಕಾರದಲ್ಲಿ ಬೇರೆ ಯಾರಿದ್ರು ಕೂಡ ಅವ್ರನ್ನ ಕೂಡ ನಾನು ಇದೇ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದೆ ಅಂತಕೊಂಡು ಹೇಳಿದ್ರು. ಹಾಗಾಗಿ ಅವರು ಏನ್ ಹೇಳಿದಾರೋ ಅದಕ್ಕೊಂದ್ ರೀತಿಯಾಗಿ ಸಮಜಾಯಿಷಿಯನ್ನ ಕೊಟ್ರು. ಆದ್ರೆ ಅದೇ ಇಂಟರ್ವ್ಯೂನಲ್ಲಿ ಇವರ ಬಂಡವಾಳ ಎಷ್ಟು ಅನ್ನೋದು ಕೂಡ ಬಯಲಾಗ್ಬಿಟ್ಟು, ಅದ್ರ ಬಗ್ಗೆ ನಾನೇನು ಮಾತಾಡ್ಲಿಕ್ಕೆ ಹೋಗಲ್ಲ. ಈ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಯಾವ ರೀತಿಯಾಗಿ ಅಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ಲಿಕ್ಕೆ ಆಗ್ದೇನೆ ಒದ್ದಾಡಿದ್ರು ಅಂತ ಹೇಳ್ಕೊಂಡು, ಕೊನೆಗೆ ಪ್ರಶ್ನೆ ಕೇಳಿದವರಿಗೆ ಉಲ್ಟಾ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದ್ರು. ಆ ರೀತಿಯಾದಂತಹ ಪ್ರಕಾಶ್ ರಾಜ್. ಆದ್ರೆ ಬರೀಲಿಕ್ಕೆ ತೊಂದರೆ ಇಲ್ವಲ್ಲ, ಟ್ವೀಟ್ ಏನ್ ಬೇಕಾದ್ರೂ ಮಾಡ್ಬೋದು, ಹಾಗೆ ಟ್ವೀಟ್ ಮಾಡ್ಕೊಂಡಿರ್ತಾರೆ. ಅವ್ರು ಸಾಮಾನ್ಯವಾಗಿ ಯಾವುದೇ ಇನ್ಸಿಡೆಂಟ್ ಆದ್ರೂ ಕೂಡ ಅದಕ್ಕೊಂದೊಂದು ರಿಯಾಕ್ಷನ್ ಇದ್ದೇ ಇರ್ತದೆ. ಅದೇ ರೀತಿಯಲ್ಲಿ ಇತ್ತೀಚೆಗೆ ನಾನು ಚೆಕ್ ಮಾಡ್ತಾ ಇದ್ದೆ, ಒಂದು 2 ದಿನದ ಹಿಂದೆ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಆ ಟ್ವೀಟ್ ನಲ್ಲಿ ಏನ್ ಬರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಪ್ರಚಾರ ಮಂತ್ರಿ ವಿಲ್ ಡೂ ಎನಿಥಿಂಗ್ ಫಾರ್ ಇಮೇಜ್ ಬಿಲ್ಡಿಂಗ್ ಅಂತ ಹೇಳ್ಕೊಂಡು ಬರ್ಕೊಂಡು ಅದಾದ್ಮೇಲೆ ಒಂದು ಕಾರ್ಟೂನ್ ಟೈಪ್ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಮೇಲ್ಗಡೆ ಒಂದು ಹುಲಿಯ ಚರ್ಮವನ್ನ ತೋರಿಸಿದ್ದಾರೆ, ಹಾಗೆ ಕೆಳಗಡೆ ಒಂದು ನರಿಯ ಫೋಟೋವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇವರು ಪ್ರಚಾರ ಮಂತ್ರಿ ಅಂತೇಳಿ ಕರೆದಿದ್ದು ಯಾರನ್ನ? ಪ್ರಧಾನ ಮಂತ್ರಿಗೆ ಪ್ರಚಾರ ಮಂತ್ರಿ ಅಂತ ಕರೆದಿದ್ದಾರೆ. ಇದೀಗ ಮೊನ್ನೆ 2 ದಿನದ ಹಿಂದೆ ಮಾಡಿರುವಂತಹ ಟ್ವೀಟ್. ಅಂದ್ರೆ ನಿಮ್ಗೆ ಅರ್ಥ ಆಗ್ಬೋದು ಅವರು ಯಾಕೆ ಈ ರೀತಿ ಹೇಳಿದ್ದಾರೆ ಅಂತೇಳಿ. ಯಾಕಂತ ಹೇಳಿದ್ರೆ, ಮೊನ್ನೆ ನಡೆದಂತಹ ಈ ಪಾಕಿಸ್ತಾನ ಮತ್ತು ಭಾರತ ನಡುವೆ ನಡೆದಂತಹ ಸಂಘರ್ಷ, ಅದಕ್ಕೆ ಸಂಬಂಧಪಟ್ಟಂತೆ ಸೀಸ್ ಫೈರ್ ಇದೆಲ್ಲ ಆಗಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಈ ಸೀಸ್ ಫೈರ್ ಮಾಡಿದ್ದನ್ನ ಟೀಕಿಸ್ಲಿಕ್ಕಾಗಿ ಅವರು ಈ ರೀತಿಯಾಗಿ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ, ಪ್ರಧಾನ ಮಂತ್ರಿಯನ್ನ ನರಿಗೆ ಹೋಲಿಸಿ ತೋರಿಸಿದ್ದಾರೆ. ಅಂದ್ರೆ ಹುಲಿಯ ಚರ್ಮವನ್ನ ಹೊದ್ದಿರುವಂತಹ ನರಿ ಅನ್ನೋ ರೀತಿಯಲ್ಲಿ ತೋರಿಸಿದ್ದಾರೆ. ಅದಕ್ಕೆ ಹುಲಿ ಚರ್ಮವನ್ನು ಅವ್ರು ಸಪರೇಟ್ ಆಗಿ ತೋರಿಸಿರೋದು, ಕೆಳಗಡೆ ನರಿಯನ್ನ ತೋರಿಸಿದ್ದಾರೆ. ಇಲ್ಲಿ ನಿಮ್ಗೆ ಅರ್ಥ ಆಗ್ಬಹುದು ಯಾಕೆ ಈ ರೀತಿ ಅವರು ಟ್ವೀಟ್ ಮಾಡಿದ್ದಾರೆ ಅಂತೇಳಿ. ತನ್ನ ಇಮೇಜ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕಾಗಿ ಮೋದಿ ಅವರು ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಹೇಳ್ಕೊಂಡು ಇಲ್ಲಿ ಬರ್ಕೊಂಡಿದ್ದಾರೆ. ಸೀಸ್ ಫೈರ್ ಮಾಡಿದಾಗ ಟ್ರಂಪ್ ಫೋಟೋವನ್ನ ಕೂಡ ಹಾಕೊಂಡು ಬಹಳಷ್ಟು ಟ್ವೀಟ್ ಗಳನ್ನ ಮಾಡಿದ್ದಾರೆ. ಆದ್ರೂ ಕೊನೆಗೂ ಕೂಡ ಟ್ರಂಪಿಗೆ ಒಪ್ಕೊಂಡ್ ಬಿಟ್ಟಿದ್ದಾರೆ, ನಾನು ಈ ಮಧ್ಯಸ್ಥಿಕೆಯನ್ನು ವಹಿಸ್ಲಿಕ್ಕೆ ಹೋಗಿಲ್ಲ, ನಾನಂತೂ ಇದರಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ಕೊಂಡು ಈಗ ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ಟ್ರಂಪ್ ಬಗ್ಗೆ ಗೊತ್ತು, ಅವ್ರು ಈ ರೀತಿ ಹೇಳಿಕೆ ಕೊಟ್ಟ ಮೇಲೆ ಅವ್ರ ಮೇಲೆ ಯಾವ ರೀತಿಯಾದಂತಹ ಒತ್ತಡ ಬಿತ್ತು ಎಲ್ಲದೂ ಗೊತ್ತು. ಈಗ ಟ್ರಂಪ್ ಕೊನೆಯದಾಗಿ ಇಲ್ಲ, ನಾನು ಆ ರೀತಿಯಾಗಿ ಯಾವುದೇ ರೀತಿಯಾದ ಮಧ್ಯಸ್ಥಿಕೆಯನ್ನು ವಹಿಸಲಿಲ್ಲ ಅಂತಕೊಂಡು ಹೇಳಿದ್ದಾರೆ. ಅದಲ್ಲದೇನೆ ಭಾರತ ಮತ್ತು ಅಮೆರಿಕದ ನಡುವೆ ಇರುವಂತಹ ಸಂಬಂಧ ಕೂಡ ಸ್ವಲ್ಪ ಹಳಸ್ಲಿಕ್ಕೆ ಶುರುವಾಗಿದೆ. ಇಲ್ಲಿ ಟ್ರಂಪ್ ಮಹಾನ್ ವ್ಯಕ್ತಿ ಅಂತ ಹೇಳ್ಕೊಂಡು ತೋರಿಸ್ಕೊಳ್ಳಿಕ್ಕೆ ಹೋದ್ರು, ಆದ್ರೆ ಅದಕ್ಕೆ ಭಾರತ ಸೊಪ್ಪು ಹಾಕ್ಲಿಲ್ಲ. ಆದ್ರಿಂದಾಗಿ ಈಗ ಟ್ರಂಪ್ಗೆ ಭಾರತದ ಮೇಲೆ ಸಿಟ್ಟು ಬಂದಿದೆ. ಏನೇನೋ ಮಾತಾಡ್ತಾ ಇದ್ದಾರೆ, ಬಿಡಿ, ಅದು ಟ್ರಂಪ್ ಹಣೆ ಬರ ಮಾತಾಡ್ಕೊಂಡಿರ್ಲಿ, ಅದ್ರ ಬಗ್ಗೆ ನಾವ್ಯಾರು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈಗ ಪುನಃ ಪ್ರಕಾಶ್ ರಾಜ್ ಅವರ ಈ ಟ್ವೀಟ್ ಗಳ ಬಗ್ಗೆ ಮಾತಾಡೋದಾದ್ರೆ, ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅವರು, ಹೆಚ್ಚಿನ ಘಟನೆಗಳಿಗೆ ತಕ್ಷಣ ಅವರು ರಿಯಾಕ್ಷನ್ ಕೊಟ್ಬಿಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಒಂದು ಕೋಮಿನವರ ಪರವಾಗಿ ಅವರು ಯಾವಾಗ್ಲೂ ವಹಿಸ್ಕೊಂಡು ಮಾತಾಡ್ಕೊಂಡೇ ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮೊನ್ನೆ ಪೆಹಲ್ಗಾಮ್ ಘಟನೆ ನಡೆದಾಗ ನೋಡೋಣ ಇವ್ರು ಏನ್ ಟ್ವೀಟ್ ಮಾಡಿದ್ದಾರೆ ಅಂತ ಚೆಕ್ ಮಾಡ್ತಾ ಇದ್ದೆ. ಆಗ ಏನ್ ಮಾಡಿದ್ದಾರೆ, 22ನೇ ತಾರೀಕು ನಡೆದಿರೋದು, 22ಕ್ಕೂ ಇವ್ರದ್ದೇನು ಸುದ್ದಿ ಇರಲಿಲ್ಲ, 23ನೇ ತಾರೀಕು ಏನು ಹಾಕ್ಲಿಲ್ಲ. ಕೊನೆ 24ನೇ ತಾರೀಕಿಗೆ ಒಂದು ಆರ್ಟಿಕಲ್ ನ ಶೇರ್ ಮಾಡ್ಕೊಂಡಿದ್ರು, ವಾಯ್ಸ್ ಫ್ರಮ್ ಕಾಶ್ಮೀರ್ ಅಂತ ಹೇಳ್ಕೊಂಡು. ಅದರಲ್ಲಿ ಪೆಹಲ್ಗಾಮ್ ಘಟನೆ ಬಗ್ಗೆ ಏನು ಇಲ್ಲ, ಅದಕ್ಕೆ ಬದಲಾಗಿ ಕಾಶ್ಮೀರಿಗಳು ಹೇಗೆ ಅವರ ಸ್ವಾಗತ ಅಂತಾರಲ್ಲ ಆ ರೀತಿಯಾಗಿ ಒಂದು ಲೆಟರ್ ನ ಶೇರ್ ಮಾಡ್ಕೊಂಡಿದ್ದಾರೆ. ಆದ್ರೆ ಎಲ್ಲಿಯೂ ಕೂಡ ಇವರು ಪೆಹಲ್ಗಾಮ್ ಘಟನೆ ನಡೀತಲ್ಲ ಅದನ್ನ ಖಂಡಿಸಿ ಅಥವಾ ಅದು ಈ ರೀತಿ ಆಗ್ಬಾರ್ದಿತ್ತು ಅಂತ ಹೇಳಿ ಒಂದೇ ಒಂದು ಟ್ವೀಟ್ ಅನ್ನ ಮಾಡಿಲ್ಲ. ಅಲ್ಲಿಗೆ ನಿಮ್ಗೆ ಅರ್ಥ ಆಗ್ತದೆ ಪ್ರಕಾಶ್ ರಾಜ್ ಏನು ಅಂತೇಳಿ. ಯಾಕಂದ್ರೆ ಅಲ್ಲಿ ಕೊಂದವ್ರು ಯಾರು ಹೇಳಿ, ಅವರ ಬಗ್ಗೆ ಇವ್ರು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಅವ್ರ ಪರವಾಗಿ ಇವ್ರು ಯಾವಾಗ್ಲೂ ನಿಲ್ವವರು, ಅವ್ರ ಪರವಾಗಿ ನಿಲ್ಲಿ, ತೊಂದರೆ ಇಲ್ಲ. ಅವ್ರು ಒಳ್ಳೇದ್ ಮಾಡಿದಾಗ ಅವ್ರ ಪರವಾಗಿ ನಿಲ್ಲಿ, ಅದೇ ರೀತಿಯಲ್ಲಿ ಅವ್ರು ತಪ್ಪು ಮಾಡಿದಾಗ ಅದನ್ನ ಇವರು ವಿರೋಧಿಸಬೇಕು ಅಥವಾ ಖಂಡಿಸಬೇಕು. ಭಯೋತ್ಪಾದಕರಾದ್ರೆ ಅವ್ರನ್ನ ಭಯೋತ್ಪಾದಕ ಅಂತ ಹೇಳ್ಕೊಂಡು ಹೇಳುವಂತ ಧೈರ್ಯವನ್ನ ಇವ್ರು ತೋರ್ಬೇಕು. ಆದ್ರೆ ಅದನ್ನ ಮಾಡ್ಲಿಕ್ಕೆ ಹೋಗಲ್ಲ. ಹಾಗೇನೆ 26 ಜನ ಅಮಾಯಕರನ್ನ ಇವ್ರು ಕೊಂದ್ರಲ್ಲ, ಈ ಸತ್ತವರ ಬಗ್ಗೆ ಕೂಡ ಇವರು ಒಂದೇ ಒಂದು ಚಕಾರವನ್ನ ಎತ್ತಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ಇಲ್ಲಿ ಕೊಂದವರು ಭಯೋತ್ಪಾದಕರು, ಅವರು ಒಂದು ಕೋಮಿಕ್ ಸೇರಿದವರು. ಹಾಗೇನೆ ಸತ್ತವ್ರು ಯಾರು? ಹಿಂದೂಗಳು. ಆದ್ರಿಂದಾಗಿ ಪ್ರಕಾಶ್ ರಾಜ್ ಅವರು ಬಾಯಿ ಓಪನ್ ಮಾಡ್ಲಿಕ್ಕೆ ಹೋಗಿಲ್ಲ, ಟ್ವೀಟು ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ಅವರು ಇಲ್ಲಿ ಕೂಡ ಬೇಕಾದ್ರೆ ಇವತ್ತು ಬೇಕಾದ್ರೆ ಹೋಗಿ ನೀವು ಅವ್ರನ್ನ ಕೇಳಿ, ಅದ್ರ ಬಗ್ಗೆ ಅವ್ರು ಮಾತಾಡ್ಲಿಕ್ಕೆ ಹೋಗಲ್ಲ. ಅಂದ್ರೆ ನಿಮ್ಗೆ ಅರ್ಥ ಆಗ್ತದೆ, ಇಲ್ಲಿ ಹಿಂದೂಗಳು ಸತ್ರೆ ಅವ್ರೇನ್ ತಲೆ ಬಿಸಿ ಮಾಡ್ಕೊಳ್ಲಿಕ್ಕೆ ಹೋಗಲ್ಲ. ಅದೇ ಇನ್ನೊಂದು ಕೋಮಿನವ್ರ ಸತ್ರ ಅಂದ್ರೆ ಮುಸಲ್ಮಾನರು ಸತ್ರೆ ಆಗ ಇವರಿಗೆ ಬಹಳಷ್ಟು ಬೇಸರ ಆಗ್ತದೆ. ಸಂಬಂಧಪಟ್ಟಂತೆ ಇನ್ನೊಂದು ಆರ್ಟಿಕಲ್ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ. ಹಾಗೆ ಸ್ವಲ್ಪ ಹಿಂದ್ಗಡೆ ಹೋದ್ರೆ,
ಈ ಮುರ್ಷಿದಾಬಾದ್ ಗಲಭೆ ನಡೀತಲ್ಲ ಆ ಸಂದರ್ಭದಲ್ಲಿ ಇವರು ಏನ್ ಟ್ವೀಟ್ ಮಾಡಿರಬಹುದು ಅಂತ ಚೆಕ್ ಮಾಡ್ಲಿಕ್ಕೆ ಹೋದ್ರೆ ಅವಾಗ್ಲೂ ಕೂಡ ಅಷ್ಟೇ ಈ ಮುರ್ಷಿದಾಬಾದ್ ಬಗ್ಗೆ ಒಂದೇ ಒಂದು ವರ್ಡ್ ಅನ್ನೋರು ಬರೀಲಿಕ್ಕೆ ಹೋಗಿಲ್ಲ. ಮುರ್ಷಿದಾಬಾದ್ ನಲ್ಲಿ ಬಹುದೊಡ್ಡದಾದಂತಹ ಗಲಭೆ ನಡೆದು 400 ಕುಟುಂಬಗಳು ಆ ಊರನ್ನೇ ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಆದ್ರೆ ಪ್ರಕಾಶ್ ರಾಜ್ ಅವರಿಗೆ ಅವ್ರ ಬಗ್ಗೆ ಏನು ಅನಿಸ್ಲಿಲ್ಲ ಅನ್ಸ್ತದೆ. ಅದಕ್ಕೆ ಬದಲಾಗಿ ಆ ಸಂದರ್ಭದಲ್ಲಿ ಅವರು ಹಿಂದೂಗೆ ಒಂದು ಆರ್ಟಿಕಲ್ ನ ಬರೆದಿದ್ದಾರೆ, ಅವರು ಅದನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು, ಉಮರ್ ಖಲೀದ್ ಅಂತ ತಕೊಂಡು ಈತ ಈಗ ಜೈಲ್ನಲ್ಲಿದ್ದಾನೆ. UAPA ಕೇಸ್ ಇದೆ ಅವ್ರ ಮೇಲೆ, ಆತ ಜೈಲ್ನಲ್ಲಿದ್ದಾನೆ. ಈತನ ಮೇಲೆ ಇರುವಂತಹ ಕೇಸ್ ಏನು, ಈ ದೆಹಲಿಯಲ್ಲಿ ನಡೆದಂತಹ ಒಂದು ಗಲಭೆ, ಈ CAA ಸಂದರ್ಭದಲ್ಲಿ ನಡೀತಲ್ಲ ಗಲಭೆ, ಆ ಸಂದರ್ಭದಲ್ಲಿ ಈ ಉಮರ್ ಖಲೀದ್ ಅಲ್ಲಿರುವಂತಹ ಬಹಳಷ್ಟು ಜನರಿಗೆ ಪ್ರಚೋದನೆ ಕೊಟ್ಟಿರೋದು, ಕೆಲವ್ರ ಜೊತೆ ಮೀಟಿಂಗ್ ಮಾಡಿರೋದು, ಅದರಲ್ಲೂ ಮುಖ್ಯವಾಗಿ ಆಮ್ ಆದ್ಮಿ ಪಕ್ಷದ ಒಬ್ಬ ಕೌನ್ಸಿಲರ್ ಆತನ ಜೊತೆಗೆ ಮೀಟಿಂಗ್ ಮಾಡಿರೋದು, ನಂತರ ಆತ ತನ್ನ ಮನೆ ಮೇಲ್ಗಡೆ ಕಲ್ಲುಗಳನ್ನೆಲ್ಲ ಸ್ಟಾಕ್ ಇಟ್ಕೊಂಡು ಮೇಲ್ಗಡೆಯಿಂದ ಬಿಸಾಡ್ತಾ ಇರೋದು, ಈ ಫುಟೇಜ್ ಗಳನ್ನೆಲ್ಲ ನೀವು ನೋಡಿದಿರ. ಬಹಳಷ್ಟು ಜನರು ಈಗಾಗಲೇ ಜೈಲ್ ಸೇರಿದ್ದಾರೆ, ಇದು ಗೊತ್ತಿದೆ ನಿಮ್ಗೆ. ಈ ಉಮರ್ ಖಲೀದ್ ಬಗ್ಗೆ ಇವರಿಗೆ ಬಹಳಷ್ಟು ಆತ್ಮೀಯತೆ ಇದೆ, ಅಂದ್ರೆ ಆತ ತುಂಬಾ ಒಳ್ಳೆಯವನು ಅಂತ ಹೇಳ್ತಾರೆ. ಉಮರ್ ಖಲೀದ್ ಬಗ್ಗೆ ಹೇಳ್ಬೇಕು ಅಂದ್ರೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಅಂದ್ರೆ ಅಫ್ಜಲ್ ಗುರು ನಿಮ್ಗೆ ಗೊತ್ತಿದೆ, ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿರುವಂತಹ ವ್ಯಕ್ತಿ, ಭಯೋತ್ಪಾದಕ. ಈ ಭಯೋತ್ಪಾದಕನನ್ನ ಗಲ್ಲಿಗೇರಿಸಿದ್ರಲ್ಲ, ಗಲ್ಲಿಗೇರಿಸಿ 1 ವರ್ಷ ಆದಾಗ ಈ ಅಫ್ಜಲ್ ಗುರುವನ್ನ ಗೌರವಾರ್ಥವಾಗಿ ಇವರೊಂದು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಒಂದು ಫಂಕ್ಷನ್ ನ ಏರ್ಪಡಿಸ್ತಾರೆ. ಈ ಫಂಕ್ಷನ್ ನಲ್ಲಿ ಉಮರ್ ಖಲೀದ್ ಇರ್ತಾನೆ, ಹಾಗೆ ಇನ್ನೋರ್ವ ಮಹಾನ್ ದೇಶಭಕ್ತ ಇದ್ದಾರೆ ಕನ್ನಯ್ಯ ಕುಮಾರ್ ಅಂತ. ಈಗ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಇವರಿಬ್ರು ಆವಾಗ ವಿದ್ಯಾರ್ಥಿ ನಾಯಕರಾಗಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಅವರು ಏನ್ ಮಾಡಿದಾರೆ ಗೊತ್ತಿದೆ, ಕೆಲವೊಂದು ಘೋಷಣೆಗಳನ್ನ ಕೂಗಿದ್ರಲ್ಲ ಈ ಅಫ್ಜಲ್ ಗುರು ಪರವಾಗಿ. ಅಫ್ಜಲ್ ಗುರು ಹಮ್ ಶರ್ಮಿಂದಾ ಹೇ ತೇರೆ ಕಾತಿಲ್ ಜಿಂದಾ ಹೇ ಅಂತ ಘೋಷಣೆಗಳನ್ನ ಕೂಗಿದ್ರು. ಕೊನೆಗೆ ಭಾರತದ ವಿಭಜನೆ ಬಗ್ಗೆ ಕೂಡ ಘೋಷಣೆಗಳನ್ನ ಕೂಗಿದ್ರು, ಅಂದ್ರೆ ಟುಕಡೆ ಟುಕಡೆ ಅಂತ ಹೇಳ್ಕೊಂಡು ಕೂಗಿರೋದು ಇದೆಲ್ಲ ಗೊತ್ತು. ಈ ರೀತಿಯಾಗಿ ಘೋಷಣೆಗಳನ್ನ ಕೂಗಿದ್ದು ಇದೆಲ್ಲದನ್ನು ನೀವು ನೋಡಿರ್ತೀರ. ಇದರಲ್ಲಿ ಕೂಡ ಉಮರ್ ಖಲೀದ್ ಓರ್ವ ಆರೋಪಿ. ಹಾಗೇನೆ ಈ ಉಮರ್ ಖಲೀದ್ ಈಗ 5 ವರ್ಷದಿಂದ ಜೈಲಿನಲ್ಲಿದ್ದಾನೆ, ತಿಹಾರ್ ಜೈಲಿನಲ್ಲಿದ್ದಾನೆ. ಈ ಉಮರ್ ಖಲೀದ್ ಬಗ್ಗೆ ಇವರಿಗೆ ಭಯಂಕರ ಕನಿಕರ ಇತ್ತಂತೆ. ಹಾಗಾಗಿ ಆತನ ಕುಟುಂಬದವ್ರನ್ನ ಭೇಟಿ ಮಾಡ್ಲಿಕ್ಕೆ ನಾನು ದೆಹಲಿಯಲ್ಲಿದ್ದೇನೆ, ಹಾಗಾಗಿ ಅವ್ರ ದೆಹಲಿ ಅವ್ರ ಮನೆಗೆ ಹೋಗ್ತಾ ಇದ್ದೇನೆ ಅಂತ ತಕೊಂಡು ಬರ್ದಿದ್ದಾರೆ. ಅದ್ರ ಜೊತೆಯಲ್ಲಿ ಎಷ್ಟು ಕನಿಕರ ಅಂತ ಹೇಳಿದ್ರೆ ಪ್ರಕಾಶ್ ರಾಜ್ ಅವರು ಬರ್ಕೊಂತಾರೆ, ದೆಹಲಿಯಲ್ಲಿ ವಿಪರೀತ ಸೆಕೆ ಇದೆ, ಪಾಪ ಈ ಸೆಕೆಯಲ್ಲಿ ತಿಹಾರ್ ಜೈಲ್ನಲ್ಲಿ ಉಮರ್ ಖಲೀದ್ ಹೇಗಿದ್ದನೋ ಏನೋ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಬರ್ಕೊಂಡಿದ್ದಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಇವ್ರಿಗೆ ಎಷ್ಟು ಅವನ ಬಗ್ಗೆ ಕನಿಕರ ಇದೆ ಅಂತೇಳಿ. ಆತನ ಮೇಲಿರುವಂತಹ ಕೇಸ್ಗಳೇನು ಅದ್ರ ಬಗ್ಗೆ ಕೂಡ ಇವ್ರು ಯೋಚನೆ ಮಾಡ್ಬೇಕು. ಅದಕ್ಕೆ ಬದಲಾಗಿ ಯಾವುದೇ ರೀತಿಯಾದಂತಹ ಎನ್ಕ್ವೈರಿ ಏನು ಮಾಡದೇನೆ ಅವ್ರನ್ನ ಸುಮ್ಮನೆ ಜೈಲಿನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದು ಗೊತ್ತಿಲ್ಲ, ಅದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವಿಷಯ. ಏನೇ ಇರಲಿ, ಬಟ್ ಈತ ಮಾಡಿರುವಂತಹ ಕೆಲಸ ಏನು ಅದು ತುಂಬಾ ಚೆನ್ನಾಗಿ ಗೊತ್ತಿದೆ. ದೆಹಲಿಯಲ್ಲಿ ನಡೆದಂತಹ ಈ ಗಲಭೆಯಲ್ಲಿ 53 ಜನ ಸಾವಿಗೀಡಾಗಿದ್ರು. ಅದರ ಹೊಣೆ ಈತನ ಮೇಲೆ ಕೂಡ ಬರ್ತದೆ. ಆದ್ರಿಂದಾಗಿ ಈತನನ್ನು ಜೈಲಿಗೆ ಕಳಿಸಿದ್ದಾರೆ. ಇದಕ್ಕೆ ಇವರಿಗೆ ಬಹಳಷ್ಟು ಬೇಸರ ಇದೆ. ಅದೇ ಸಂದರ್ಭದಲ್ಲಿ ಈ ಮುರ್ಷಿದಾಬಾದ್ ನಲ್ಲಿ 400 ಕುಟುಂಬಗಳು ತಮ್ಮ ಮನೆ ಎಲ್ಲದನ್ನು ಬಿಟ್ಟು ಬೇರೆ ಕಡೆ ಭಯದಿಂದ ಹೋಗಿ ಬದುಕ್ತಾ ಇದಾರಲ್ಲ, ಅವರ ಕುಟುಂಬದವ್ರನ್ನ ಇವ್ರು ಭೇಟಿ ಆಗ್ಬೋದಿತ್ತಲ್ಲ, ಅಂದ್ರೆ ಇಷ್ಟೊಂದು ಕನ್ಸರ್ನ್ ಇದ್ರೆ. ಬಟ್ ಅದನ್ನ ಪ್ರಕಾಶ್ ರಾಜ್ ಅವ್ರು ಮಾಡೋದಿಲ್ಲ, ಯಾಕಂದ್ರೆ ಅವರೆಲ್ಲರೂ ಹಿಂದೂಗಳು, ಹಾಗಾಗಿ ಇವರು ಅಲ್ಲಿ ಹೋಗ್ಲಿಕ್ಕೆ ತಯಾರಿಲ್ಲ. ಹಂಗೆ ಈ ಪ್ರಕಾಶ್ ರಾಜ್ ಬಗ್ಗೆ ಬೇಸರ ಆಗೋದೇನು ಅಂತ ಹೇಳಿದ್ರೆ, ಯಾಕೆ ಇವರು ಹಿಂದೂ ಮುಸ್ಲಿಂ ಅಂತ ಹೇಳ್ಕೊಂಡು ಡಿವೈಡ್ ಮಾಡ್ಕೊಂಡು ಅವ್ರ ಪರವಾಗಿ ನಿಲ್ತಾರೆ? ಯಾರಿಗೆ ಸಮಸ್ಯೆ ಆಗಿರ್ಲಿ, ಯಾರೇ ಸಂತ್ರಸ್ತರಾಗಿರ್ಲಿ, ಅವ್ರ ಪರವಾಗಿ ಇವ್ರು ನಿಲ್ಬೇಕು. ಅದಕ್ಕೆ ಬದಲಾಗಿ ಇವರು ಒನ್ ಸೈಡೆಡ್ ಆಗಿ ಇಟ್ಕೊಂಡು ಕೊನೆಗೆ ಹೇಳ್ಕೊಂತಾರೆ ನಾವು ಸೆಕ್ಯುಲರ್ಗಳು ಅಂತೇಳಿ ಹೇಳ್ತಾರೆ. ಈ ಡೋಂಗಿ ಸೆಕ್ಯುಲರ್ಸ್ ಅಂತ ಹೇಳ್ತಾರಲ್ಲ, ಇದೇ ತರ ಬಹಳಷ್ಟು ಬುದ್ಧಿಜೀವಿಗಳಿದ್ದಾರೆ. ಕೆಲವರು ನನ್ಗೆ ಗೊತ್ತು, ಕಮೆಂಟ್ ನಲ್ಲಿ ನನಗೆ ಬೈಲಿಕ್ಕೆ ಶುರು ಮಾಡ್ತಾರೆ, ನೀವು ಹಾಗೆ ನೀವು ಹೀಗೆ, ನೀವು ಒಂದು ಕೋಮಿನವ್ರ ಪರವಾಗಿ ಮಾತಾಡ್ತೀರಾ ಅಂತ ಹೇಳ್ತಾರೆ. ದೇವರನ್ನೇ ಹೇಳ್ತಾ ಇದ್ದೇನೆ, ನಾನು ಒಂದು ಕೋಮಿನವ್ರ ಪರವಾಗಿ ಮಾತಾಡೋಲ್ಲ. ಯಾಕಂದ್ರೆ ನನಗೆ ಎಲ್ಲಾ ರೀತಿಯಾದಂತಹ ಫ್ರೆಂಡ್ಸ್ ಇದ್ರು, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಹಿಂದೂಗಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರಿಂದಾಗಿ ಹೇಳ್ತೇನೆ, ನಾನು ಯಾವತ್ತೂ ಕೂಡ ಒಂದು ಕೋಮಿನವ್ರ ಪರವಾಗಿ ಮಾತಾಡಲ್ಲ. ಆದ್ರೆ ಎಲ್ಲಿ ಯಾರಿಗೆ ಅನ್ಯಾಯ ಆಗಿದೆಯೋ ಅವರ ಪರವಾಗಿ ಇವ್ರು ನಿಲ್ಬೇಕಲ್ಲ. ಆದ್ರೆ ಅದನ್ನ ಮಾಡ್ಲಿಕ್ಕೆ ಹೋಗಲ್ಲ, ಕೆಲವರು ಬಾಯಿ ಬಿಸ್ಲಿಕ್ಕೆ ಹೋಗಲ್ಲ. ನೋಡಿ, ಮೊನ್ನೆ ಪಹಲ್ಗಾಮ್ ಘಟನೆ ನಡೀತಲ್ಲ, ಎಷ್ಟು ಜನ ಬುದ್ಧಿಜೀವಿಗಳು ಇದನ್ನ ವಿರೋಧಿಸಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡೋಣ. ಎಲ್ಲಿವರೆಗಂದ್ರೆ ಈ ಕೊಂದ್ರಲ್ಲ ಅವ್ರನ್ನ ಭಯೋತ್ಪಾದಕರಂತೇಳಿ ಕೂಡ ಇವ್ರು ಹೇಳಲಿಕ್ಕೆ ಹೋಗಲ್ಲ. ಕೆಲವರು ಹೇಳಿರ್ಬೋದು, ಆದ್ರೆ ಮ್ಯಾಕ್ಸಿಮಮ್ ಜನ ಬಾಯಿ ಬಿಚ್ಲಿಕ್ಕೆ ಹೋಗಲ್ಲ. ಆತರ ಏನಾದ್ರು ಹೇಳಿದ್ರೆ ಈ ಸೆಕ್ಯುಲರ್ ಅನ್ನೋ ಒಂದು ಬಿರುದು ಇದೆಯಲ್ಲ ಅವರಿಗೆ, ಅದಕ್ಕೆ ಅಪಮಾನ ಆಗ್ತದೆ. ಆದ್ರಿಂದಾಗಿ ಅವರು ಮಾತಾಡ್ಲಿಕ್ಕೆ ಹೋಗಲ್ಲ. ಇದೇ ಬುದ್ಧಿಜೀವಿಗಳು ಹುಬ್ಬಳ್ಳಿಯಲ್ಲಿ ಅನ್ಸ್ತದೆ ಮೋಸ್ಟ್ಲಿ ಈ ಹಿಜಾಬ್ ಗಲಭೆ ನಡೀತಿತ್ತಲ್ಲ, ಆ ಸಂದರ್ಭದಲ್ಲಿ ಯಾರೊಬ್ಬ ಬಡ ಮುಸಲ್ಮಾನ್ ಪಾಪ ಅಂಗಡಿಯಲ್ಲಿ ಕಲ್ಲಂಗಡಿ ಹಣ್ಣನ್ನ ಮಾರ್ತಾ ಇರುವಾಗ ಅದನ್ನ ಕೆಲವು ಹಿಂದೂಗಳು ಒಡೆದಾಕಿದ್ರಂತೆ. ಆಗ ಈ ಬುದ್ಧಿಜೀವಿಗಳು ಎಷ್ಟು ಮಾತಾಡಿದ್ರು, ಎಷ್ಟು ರೋಧಿಸಿದ್ರು, ಇದನ್ನೆಲ್ಲವೂ ನೀವು ನೋಡಿರ್ತೀರ. ನಿಜವಾಗ್ಲೂ ಹೌದು, ಅದನ್ನ ಖಂಡಿಸ್ಬೇಕು. ಇವ್ರು ಆತರ ಮಾಡಬಾರ್ದಿತ್ತು. ಯಾಕಂದ್ರೆ ಆತ ವ್ಯಾಪಾರ ಮಾಡ್ತಾ ಇದ್ದಾನೆ, ನಿಮ್ಗೆ ಇಷ್ಟ ಇದ್ರೆ ವ್ಯಾಪಾರ ಮಾಡ್ಬೋದು, ಇಲ್ಲ ಅಂದ್ರೆ ಸುಮ್ಮನೆ ಇರ್ಬೋದು. ಅದಕ್ಕೆ ಬದಲಾಗಿ ಆತನಿಗೆ ತೊಂದರೆ ಕೊಡೋದು ಕೂಡ ತಪ್ಪು. ಅದನ್ನ ನಾನು ಸಮರ್ಥನೆ ಮಾಡ್ತಾ ಇಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಇವರು ಕಣ್ಣೀರ್ ಹಾಕಿದ್ರಲ್ಲ, ಇದೇ ಬುದ್ಧಿಜೀವಿಗಳು ಈಗ ಈ ರೀತಿ ಘಟನೆಗಳು ನಡೆದಾಗ ಯಾಕೆ ಮಾತಾಡೋಲ್ಲ? ಇದಕ್ಕೆ ನಾನು ಹೇಳಿದ್ದು, ಈ ಸೆಕ್ಯುಲರ್ ಅಂತ ತಗೊಂಡು ಬರ್ಕೊಂಡಿರ್ತಾರಲ್ಲ, ಈ ಸೆಕ್ಯುಲರ್ ಅಂತ ಹೇಳಿದ್ರೆ ಒನ್ ಸೈಡೆಡ್ ಅಂತ ತಗೊಂಡು ಇವರೆಲ್ಲರೂ ತೋರ್ಸ್ಕೊಂತ ಇದ್ದಾರೆ.
ಹಾಗೇನೆ ಈ ಪ್ರಕಾಶ್ ರಾಜ್ ಅವರು ಕೂಡ ಅಷ್ಟೇ, ಇವರ ಹಿಂದಿನ ಟ್ವೀಟ್ ಗಳು ಎಲ್ಲದನ್ನು ಬೇಕಾದ್ರೆ ನೀವು ಚೆಕ್ ಮಾಡ್ಕೊಂಡು ಹೋಗಿ, ಎಲ್ಲದರಲ್ಲೂ ಕೂಡ ಅಷ್ಟೇ ಅವರು ಒನ್ ಸೈಡೆಡ್ ಆಗಿರೋದು ನಿಮ್ಗೆ ನಿಚ್ಚಳವಾಗಿ ಕಾಣಿಸ್ತದೆ. ಆದ್ರೆ ಇವ್ರು ಹೇಳ್ತಾರೆ, ನಾನು ಯಾವುದೇ ಪಕ್ಷಕ್ಕೆ ಸೇರಿದವನಲ್ಲ, ನಾನು ಅವರು ಭಾರತದ ಸತ್ಪ್ರಜೆ, ಅದರಲ್ಲಿ ನಾನೊಬ್ಬ ಸೆಕ್ಯುಲರ್ ಪ್ರಜೆ ಅಂತ ಹೇಳ್ಕೊಂತಾರೆ. ಆದ್ರೆ ಅವ್ರು ಯಾವಾಗ್ಲೂ ಕೂಡ ಅಷ್ಟೇ ಒನ್ ಸೈಡೆಡ್ ಆಗಿ ಇರ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ವಿಡಿಯೋ ಕ್ಲಿಪ್ ಅನ್ನು ಕೂಡ ಅವ್ರು ಶೇರ್ ಮಾಡ್ಕೊಂಡಿದ್ದಾರೆ. ಯಾವುದೋ ಒಂದು ಟಿವಿ ಚಾನಲ್ ನಲ್ಲಿ ಮೊನ್ನೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇದ್ದಂತ ಸಂಘರ್ಷದ ಸಂದರ್ಭದಲ್ಲಿ ಅವರ ಯಾವುದೋ ಡ್ರೋನ್ಗಳನ್ನು ಅಥವಾ ಯಾವುದೋ ಒಂದು ಕ್ಷಿಪಣಿಯನ್ನ ಭಾರತೀಯರು ಹೊಡೆದಾಕಿದ್ರು. ಆ ಸಂದರ್ಭದಲ್ಲಿ ಈ ಟಿವಿ ಚಾನಲ್ ನಲ್ಲಿ ಡಿಸ್ಕಷನ್ಸ್ ನಡೀತಾ ಇತ್ತು. ಅಲ್ಲಿದ್ದಂತ ಆಂಕರ್ ಪ್ಲಸ್ ಅಲ್ಲಿದ್ದಂತ ಗೆಸ್ಟ್ ಗಳೆಲ್ಲರೊಟ್ಟಿಗೆ ತುಂಬಾ ಖುಷಿಯಿಂದ ಏನೋ ಘೋಷಣೆಗಳನ್ನ ಕೂಗಿದ್ರು, ಭಾರತ್ ಮಾತಾ ಕಿ ಜೈ, ಈ ತರ ಏನೋ ಘೋಷಣೆಗಳನ್ನ ಕೂಗಿದ್ರು. ಅದರಲ್ಲೂ ಮುಖ್ಯವಾಗಿ ಅಲ್ಲಿ ಮೇಜರ್ ಗೌರವ್ ಆರ್ಯ ಕೂಡ ಇದ್ರು. ಅವ್ರ ಬಗ್ಗೆ ನಿಮ್ಗೆ ಗೊತ್ತಿದೆ, ಅವ್ರಂದ್ರೆ ರಿಟೈರ್ಡ್ ಮೇಜರ್ ಅವ್ರು ಕೂಡ ಇದ್ರು. ಹಾಗಾಗಿ ಅವ್ರು ಸ್ವಲ್ಪ ಜೋಶಲ್ಲೇ ಮಾತಾಡ್ತಾ ಇದ್ರು. ಆ ವಿಡಿಯೋ ತುಣುಕನ್ನ ಇವ್ರು ಶೇರ್ ಮಾಡ್ಕೊಂಡು ಇಟ್ ಇಸ್ ವೆರಿ ಡೇಂಜರಸ್ ಗೋಧಿ ಮೀಡಿಯಾ ಅಂತ ಹಾಕೊಂಡಿದ್ದಾರೆ. ಅಂದ್ರೆ ಭಾರತದ ಪರವಾಗಿ ಇವ್ರು ಘೋಷಣೆಗೆ ಹೋಗಿದ್ರೆ ಅದು ಇವರಿಗೆ ಡೇಂಜರಸ್ ಆಗಿ ಕಾಣಿಸ್ತದೆ. ಒಂದ್ರ ಪರವಾಗಿ ಮಾತಾಡಿದ ತಕ್ಷಣ ಅದು ಗೋಧಿ ಮೀಡಿಯಾ ಆಗ್ಬಿಡ್ತದೆ, ನಾವೇನು ಮಾಡ್ಲಿಕ್ಕಾಗಲ್ಲ. ಪ್ರಕಾಶ್ ರಾಜ್ ಅವರು ಮೋದಿ ಅವ್ರಿಗೆ ಬೇಕಾದ್ರೆ ಬೈಲಿ ತೊಂದರೆ ಇಲ್ಲ, ಯಾಕಂದ್ರೆ ಅವರೇ ಹೇಳಿದಾರಲ್ಲ, ನಾನು ಯಾವಾಗ್ಲೂ ಅಷ್ಟೇ ಆಡಳಿತ ನಡೆಸ್ತಾ ಇರುವವ್ರನ್ನ ನಾನು ವಿರೋಧಿಸ್ತೇನೆ ಅಂತ ಹೇಳ್ತಾರೆ. ಹೇಳಿ, ತೊಂದರೆ ಇಲ್ಲ. ಆದ್ರೆ ಇಲ್ಲಿವರೆಗೂ ಕೂಡ ನಾನು ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಏನಾದ್ರೂ ತಪ್ಪಿ ಮಾತಾಡ್ದಾಗ್ಲೋ ಅಥವಾ ಅವರ ಆಡಳಿತದ ಬಗ್ಗೆನೋ ಎಲ್ಲಿ ಚಕಾರವೆತ್ತಿದ್ದನ್ನ ನಾನು ನೋಡಿಲ್ಲ. ಅಂದ್ರೆ ಸಿದ್ದರಾಮಯ್ಯನವರು ಪರಿಪೂರ್ಣರ ಹಾಗಾದ್ರೆ ಇದನ್ನ ನಾವು ಪ್ರಕಾಶ್ ರಾಜ್ ಅವ್ರನ್ನ ಕೇಳಬೇಕಾಗಿ ಬರ್ತದೆ. ಸ್ನೇಹಿತರೆ, ಇದು ಪ್ರಕಾಶ್ ರಾಜ್ ಅವರ ಮೆಂಟಾಲಿಟಿ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದೇಶದ ಜೊತೆಗೆ ನಿಲ್ಬೇಕು. ಅದಕ್ಕೆ ಬದಲಾಗಿ ಏನೇನೋ ಅವಮಾನ ಮಾಡೋ ರೀತಿಯಲ್ಲಿ ಟ್ವೀಟ್ ಮಾಡೋದು ಅಥವಾ ಇವ್ರನ್ನ ಹೀಯಾಳಿಸೋದು ಇದನ್ನ ಮಾಡಬಾರದು. ಯಾಕಂದ್ರೆ ಪ್ರಧಾನಿಯವರು ಎಲ್ಲಿಯೂ ಕೂಡ ಈ ಕ್ರೆಡಿಟ್ ನಂದು ಅಂತ ಅವ್ರು ಹೇಳಲಿಕ್ಕೆ ಹೋಗಿಲ್ಲ. ಅದಕ್ಕೆ ಬದಲಾಗಿ ಸೇನೆಗೆ ಸಂಪೂರ್ಣವಾದಂತಹ ಕ್ರೆಡಿಟ್ ನ ಕೊಟ್ಟಿದ್ದಾರೆ. ಇವನ್ನ ಸಿದ್ದರಾಮಯ್ಯನವರು ಕೂಡ ಮೊನ್ನೆ ಹೇಳಿದ್ದಾರೆ, ಈ ಜಯ ಏನಿದ್ರು ಕೂಡ ಸೇನೆಗೆ ಸೇರ್ಬೇಕು ಅಂತ ಹೇಳಿದ್ದಾರೆ. ಅದು ಸರಿಯಾದಂತಹ ಮಾತು. ಇದರಲ್ಲಿ ಹೋರಾಟ ಮಾಡಿದವರು ಸೇನೆ, ಹಾಗಾಗಿ ಇದರ ಕ್ರೆಡಿಟ್ ಕೂಡ ಸೇನೆಗೆ ಹೋಗ್ಬೇಕು. ಅದಕ್ಕೆ ಬದಲಾಗಿ ಒಂದು ಸರ್ಕಾರ ಯಾವತ್ತೂ ತಗೊಳ್ಳಿಕ್ಕೆ ಹೋಗ್ಬಾರ್ದು. ಇದನ್ನ ನಾವೆಲ್ಲರೂ ಒಪ್ಕೊಳ್ಬೇಕು. ಅದಕ್ಕೆ ಬದಲಾಗಿ ಯಾರೋ ನಾನು ವಿರೋಧಿಸ್ತೇನೆ ಅಂತ ಹೇಳ್ಕೊಂಡು ಬಾಯಿ ಬಂದಂತಹ ಟ್ವೀಟ್ ಗಳನ್ನ ಮಾಡ್ಕೊಂಡು ತನ್ನ ಮರ್ಯಾದೆಯನ್ನ ತಾನೇ ಹರಾಜು ಹಾಕೊಳ್ಳೋದು ಪ್ರಕಾಶ್ ರಾಜ್ ಅವರ ಹಣೆ ಬರ ಅನ್ಸ್ತದೆ. ಸೊ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಕೂಡ ಒಳ್ಳೇದಲ್ಲ ಅನ್ಸ್ತದೆ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಸರಿ ಇದೆ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.